ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI ಹಾಗೆಯೇ ಈ ರೀತಿಯಾದಂಥ ಹಲವಾರು ಹುದ್ದೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಗಣಿತ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ನಾವೀಗ ಕ್ಲಾಸ್ ಶುರು ಮಾಡೋಣ. ನೋಡಿ, ಇಲ್ಲಿ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದ್ದಾವೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಒಂದು ಕೇಳಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿವು. ಅದರಲ್ಲಿ ಮೊದಲ 7 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ದಯವಿಟ್ಟು ಚಾನಲ್ನ ಒಂದು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಅದರಲ್ಲಿರೋ ಲಿಂಕ್ ಓಪನ್ ಮಾಡಿ ದಯವಿಟ್ಟು ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ, ಓಕೆ ನೋಡಿ, ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ 8ನೇ ಪ್ರಶ್ನೆ ಹೇಳುತ್ತೆ, 3, 5, 6 ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು 2 ಅಂಕೆಯ ಮತ್ತು 3 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು ಅಂತ ಪ್ರಶ್ನೆ. ಸೊ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಕ್ರಮಯೋಜನೆ ಮತ್ತು ವಿಕಲ್ಪ ಅಂತಕ್ಕಂಥ ಒಂದು ನಿಯಮವನ್ನು, ಕಾನ್ಸೆಪ್ಟನ್ನು ಬಳಸ್ಬಿಟ್ಟು ಈ ಪ್ರಶ್ನೆಯನ್ನು ಉತ್ತರ ಕಂಡುಹಿಡಿಬೋದು ನಾವು. ಓಕೆನಾ? ಸೊ ನೋಡಿ, ಹೌ ಮೆನಿ 2 ಡಿಜಿಟ್ ಆ್ಯಂಡ್ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ ದ ಡಿಜಿಟ್ಸ್ 3, 5, 6 ವಿತೌಟ್ ರಿಪೀಟಿಂಗ್ ಎನಿ ಡಿಜಿಟ್ ಅಂತ ಇದೆ. ಅದ್ರ ಪ್ರಕಾರ ಕ್ರಮಯೋಜನೆಯಲ್ಲಿ ಬರುತ್ತೆ NPR ಅಂತೇಳಿ. NPR ಅಂತ ಹೇಳಿದ್ರೆ ಇದ್ರ ಪ್ರಕಾರ ಎನ್ ಅಂದರೆ ಏನು, ಒಟ್ಟು ಎಷ್ಟು ಅಂಕಿಗಳಿದಾವೆ ಇಲ್ಲಿ, ಡಿಜಿಟ್ಸ್, ನಂಬರ್ ಆಫ್ ಡಿಜಿಟ್ಸ್ 3 ಇದ್ದಾವೆ, 3. ಇದರಲ್ಲಿ 2 ಅಂಕೆಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. 2 ಅಂಕೆಯ ಸಂಖ್ಯೆಗಳನ್ನು ರಚನೆ ಮಾಡಬೇಕಾದ್ರೆ ನಮಗೆ 2 ಅಂಕೆಗಳು ಬೇಕು. ಇದೇ ರೀತಿ ಮತ್ತೊಂದು ಟೈಮ್ ಕಂಡುಹಿಡಿಬೇಕಾಗತ್ತೆ ನಾವು. ಒಟ್ಟು 3 ಅಂಕಿಗಳು, ಅದರಲ್ಲಿ 3 ಬಳಸ್ಕೊಂಡು 3 ಅಂಕಿ ಸಂಖ್ಯೆಯನ್ನು ಕೂಡ ಕಂಡುಹಿಡಿಬೇಕು ನಾವು. 3 ಅಂಕಿ ಸಂಖ್ಯೆಯನ್ನು ತಯಾರು ಮಾಡಬೇಕಾದ್ರೆ 3 ಬರುತ್ತೆ. ಸೊ ಅದ್ರ ಪ್ರಕಾರ 3p2 ಅಂದರೆ ಇದರ ಅರ್ಥ 3 × 2. ಇಲ್ಲಿರೋ ಸಂಖ್ಯೆಯನ್ನು ಪ್ರಾರಂಭ ಮಾಡಿ, ಇಲ್ಲಿ 6 ಇರೋ ಜಾಗದಲ್ಲಿ ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟು ಸಂಖ್ಯೆಗಳನ್ನು ಗುಣಿಸ್ಬೇಕು. ಇಲ್ಲಿ ನೋಡಿ, 3 × 3 ಅಂದರೆ ಅರ್ಥ 3 × 2 × 1 ಅಂತ. ಇದು ಕ್ರಮಯೋಜನೆಗೆ ಸಂಬಂಧಪಟ್ಟಂಥ ಒಂದು ಸೂತ್ರದ ಪ್ರಕಾರ ನಾವು ಲೆಕ್ಕ ಮಾಡಬೇಕಾಗತ್ತೆ. ಇಲ್ಲೇನು ಬರುತ್ತೆ, 3 × 2 = 6. ಇಲ್ಲೇನು ಬರ್ತಾ ಇದೆ, 3 × 2 = 6. ಸೊ 2 ಅಂಕಿಯ 6 ಸಂಖ್ಯೆಗಳನ್ನು ರಚನೆ ಮಾಡ್ಬೋದು, 3 ಅಂಕಿಯ 6 ಸಂಖ್ಯೆಗಳನ್ನು ರಚನೆ ಮಾಡ್ಬೋದು. ಅಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟಾದವು ಅಂದರೆ 6, 6, 12. ಒಟ್ಟು 12 ಸಂಖ್ಯೆಗಳನ್ನು ನಾವು ಸುಲಭವಾಗಿ ರಚನೆ ಮಾಡ್ಬೋದು. ಅದ್ರ ಪ್ರಕಾರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ 9ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎ ಮತ್ತು ಬಿ 2 ಕೊಳವೆ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ತೊಟ್ಟಿ ಅಥವಾ ಟ್ಯಾಂಕ್ ಅನ್ನು ತುಂಬಬಲ್ಲವು. 2 ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನಾವು ಭಿನ್ನರಾಶಿಯ ರೂಪದಲ್ಲಿ ಬರ್ಕೊಂಡು ಸುಲಭವಾಗಿ ಕಂಡುಹಿಡಿಬೋದು. ಏನು ಮಾಡ್ಬೋದು, ಅವ್ರು ಹೇಳೋ ಪ್ರಕಾರ ಒಂದು ತೊಟ್ಟಿಯನ್ನು ತುಂಬಿಸ್ಬೇಕು ಅಂದರೆ ಎ ಅನ್ನೋ ಪೈಪನ್ನು ಬಳಸಿದರೆ 12 ನಿಮಿಷ ಟೈಮ್ ತಗೊಳುತ್ತೆ. ಅಂದರೆ 12 ನಿಮಿಷದಲ್ಲಿ ಒಂದು ತೊಟ್ಟಿ ತುಂಬುತ್ತೆ. ಇನ್ನೊಂದು ಬಿ ಅನ್ನೋದು ಮತ್ತೊಂದು ಪೈಪ್ ಇದೆ, ಅದನ್ನು ಬಳಸಿದರೆ 24 ನಿಮಿಷ ಬೇಕು ಅದೇ ತೊಟ್ಟಿ ತುಂಬಲಿಕ್ಕೆ. 24 ನಿಮಿಷ ಬೇಕು. ಸಪೋಸ್ ಅವೆರಡನ್ನೂ ಸೇರಿಸಿ ಒಟ್ಟಿಗೆನೇ ತೊಟ್ಟಿನಲ್ಲಿ ನೀರು ಹಾಕ್ಲಿಕ್ಕೆ ಬಿಟ್ಟರೆ ಎಷ್ಟು ಸಮಯದಲ್ಲಿ ನೀರು ತುಂಬುತ್ತೆ ಅಂದಾಗ ಅವೆರಡರ ಒಂದು ಕೆಪಾಸಿಟಿಯನ್ನು ಕೂಡಬೇಕು ನಾವಿಲ್ಲಿ. 12ನೇ 1 + 24ನೇ 1. 12 ಮತ್ತು 24ಕ್ಕೆ ಲಾಸ ತಗೊಂಡ್ರೆ 24 ಬರುತ್ತೆ. 12 2 24 ಮೇಲ್ಗಡೆ ಇರುವಂಥ ಅಂಶನೂ ಕೂಡ ಗುಣಾಕಾರ ಮಾಡಿದರೆ 1 2 2 ಬರ್ತಾ ಇದೆ. ಈ ಕಡೆ 24 ಛೇದ 2 ಕಡೆ ಸೇಮ್ ಇರೋದ್ರಿಂದ ಅಂಶವನ್ನು ಹಾಗೆ ಬರ್ಕೊಳ್ತೀವಿ. ಆಗ ನಿಮಗೆ ಸುಲಭವಾಗಿ 2 ಮತ್ತು 3 ಕೂಡಿದ್ರೆ 3, 2 1 ಕೂಡಿದ್ರೆ 3 ಬರ್ತಾ ಇದೆ. ಕೆಳಗಡೆ 24, 3ರಿಂದ 24ನ್ನು ಬಾಗಿಸಿದ್ರೆ 3 8 24. ಅಂದರೆ ಅಲ್ಲಿಗೆ ಒಂದು ತೊಟ್ಟಿ ತುಂಬಬೇಕು ಅಂದರೆ 2 ಪೈಪ್ಗಳನ್ನು ಬಳಸಿದಾಗ 8 ನಿಮಿಷದಲ್ಲಿ ಆ ತೊಟ್ಟಿ ತುಂಬುತ್ತೆ ಅಂತ ಅರ್ಥ. 8ನೇ ಒಂದು ಉತ್ತರ ಬಂದಿದೆ ಅಂದರೆ ಇದರ ಅರ್ಥ ಏನು, 8 ನಿಮಿಷದಲ್ಲಿ ಒಂದು ತೊಟ್ಟಿ ಕಂಪ್ಲೀಟ್ ತುಂಬುತ್ತೆ. ಓಕೆನಾ? ಸೊ ಅದ್ರ ಪ್ರಕಾರ ನಿಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, 10ನೇ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ ಏನು ಹೇಳುತ್ತೆ, ಅನುಕ್ರಮವನ್ನು ಪೂರ್ಣಗೊಳಿಸಿ 7, 49, 343 ಮುಂದೆ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಯಾವ ಉತ್ತರ ಬರುತ್ತೆ ಅಂತ ಪ್ರಶ್ನೆ. ಈಗ ನೀವು ಅಲ್ಲಿ ನೋಡ್ತಿದ್ದಂಗೆ ನಂಗೆ ಗೊತ್ತಾಗ್ತಾ ಇದೆ ಏನು ಮಾಡ್ಬೋದು ನೋಡಿ. ಇಲ್ಲಿ ಹೆಂಗೆ ಬರುತ್ತೆ ಅಂದರೆ, ಆ್ಯಕ್ಚುಲಿ 7 ಇದೆಯಲ್ಲ, 7ಅನ್ನು ಮತ್ತೆ ಅದೇ 7ರಿಂದ 7ರ ವರ್ಗ 49 ಬರ್ತಾ ಇದೆ. ಹಾಗೆಯೇ ನೀವು 49ಅನ್ನು ಮತ್ತೆ 7ರಿಂದ ಗುಣಿಸಿದರೆ ನೋಡಿ, ಇಲ್ಲಿ 49 × 7 ಗುಣಾಕಾರ ಮಾಡಿದ್ರೆ 7 9 63 ಮತ್ತು 7 4 28, 28 6 34, 343 ಬರ್ತಾ ಇದೆ. ಹಾಗಿದ್ರೆ ನಾವು 343ನ್ನ × 7ರಿಂದ ಗುಣಾಕಾರ ಮಾಡಿದರೆ ಇಲ್ಲಿ ಇರೋ ಸಂಖ್ಯೆ ಬರುತ್ತೆ. ಆ ಪ್ರಕಾರವಾಗಿ 343ನ್ನು × 7ರಿಂದ ಗುಣಾಕಾರ ಮಾಡಿರಿ
7 ಮೂರಲೆ 21, 7 ನಾಲ್ಕಲೆ 28, 2 30, 7 ಮೂರಲೆ 21, 3 24. ಎಷ್ಟು ಬರ್ತಾ ಇದೆ? 2401 ಬರ್ತಾ ಇದೆ. ಸೊ 2401 ಮೊದಲನೇ ಆಪ್ಷನ್ನಲ್ಲಿ ಇರೋದ್ರಿಂದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟು 11ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ. ಇಲ್ಲಿ ಆಲ್ಫಾಬಿಟ್ಸ್ ಅನ್ನು ಕೊಟ್ಟಿದ್ದಾರೆ. ABCDE ಇಷ್ಟು LMNOP ಆಸ್ ಟು FGHIJ ಇಷ್ಟು. ಇಲ್ಲಿ ಕ್ವಶನ್ ಮಾರ್ಕ್. ಇಲ್ಲಿ ABCDE ಇದ್ದಿದ್ದು LMNOP ಅಂತ ಬರೆದಿದ್ದಾರೆ. ಹಾಗಿದ್ರೆ FGHIJ ಇದ್ದಿದ್ದನ್ನು ಏನಂತ ಬರಿಬಹುದು ಇಲ್ಲಿ ಅಂತ ಪ್ರಶ್ನೆ. ಈಗ ನಾವು ಅದನ್ನು ನೋಡಿದ್ದು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ, ಫಸ್ಟು ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಆಲ್ಫಾಬಿಟ್ಗಳ ಸಂಖ್ಯೆಗಳನ್ನು ಏನು ಮಾಡಬೇಕಾಗತ್ತೆ, ನಾವು ಅವುಗಳ ಸಂಖ್ಯೆಗಳನ್ನು ಬರಿಬೇಕು. ನೋಡಿ, ಇಲ್ಲಿ A to Z ಬರ್ಕೊಂಡಿದ್ದೀನಿ ನಾನು. ABCDEFGH ಟೋಟಲ್ Z ತನಕ. ಅವ್ರು ತೊಗೊಂಡಿರೋ ABCDE ಅಂತ ಹೇಳಿದ್ರೆ 1 2 3 4 5. ನೆಕ್ಸ್ಟ್ ಏನು ತೊಗೊಂಡಿದ್ದಾರೆ? LMNOP. ಎಲ್ಲಿ ಬರುತ್ತೆ ಅದು LMNOP? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 12ರಿಂದ ಸ್ಟಾರ್ಟ್ ಆಗುತ್ತೆ. 12, 13, 14, 15. ಈಗ ಇದ್ರ ಪ್ರಕಾರ 5ರ ನಂತರ ಇಲ್ಲಿ ಹೆಂಗೆ ಬಂದರು ಅಂತ ಹೇಳಿದ್ರೆ, ಎಷ್ಟು ಸಂಖ್ಯೆಗಳ ನಂತರ ಬಂದಿದ್ದಾರೆ ಅಲ್ಲಿ? 1 2 3 4 5 6 6 ಸಂಖ್ಯೆಗಳನ್ನು ದಾಟಿ 12ರಿಂದ ಶುರು ಮಾಡಿದ್ದಾರೆ. ಓಕೆನಾ? ಈಗ ಹಾಗಿದ್ರೆ ನೀವು FGHIJ ಅಂತ ಇದೆ, ಇದು ಎಲ್ಲಿದೆ ನೋಡಿ. ಇಲ್ಲಿ FGHIJ ಎಲ್ಲಿದೆ ಅಂದರೆ 1 2 3 4 5 ಇಲ್ಲಿದೆ. ಸೊ ಇಲ್ಲಿಂದ ನೀವು ಇಲ್ಲಿ ಹೆಂಗೆ 6 ಸಂಖ್ಯೆಗಳನ್ನು ದಾಟಿ ಮುಂದಕ್ಕೆ ಹೋದ್ರೆ ನೀವು ಹಾಗೆ ಇಲ್ಲಿ ಬರಬೇಕೀಗ. 1 2 3 4 5 6 6 ಸಂಖ್ಯೆಗಳನ್ನು ದಾಟಿದ್ರೆ ಯಾವ್ದು ಬರ್ತಾ ಇದೆ? Q ಅನ್ನೋ ಲೆಟರ್ ಬರ್ತಾ ಇದೆ. ಸೊ ಈಗ ನೀವು Q ಅನ್ನೋ ಲೆಟ್ರಿಂದ ಸ್ಟಾರ್ಟ್ ಮಾಡಿ U ತನಕನೂ QRSTU ತನಕನೂ ಬರೀಬೇಕಾಗತ್ತೆ. ಇಲ್ಲಿ ಈ ಜಾಗದಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ QRSTU ಬರೀಬೇಕು. ಆ ಪ್ರಕಾರವಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್? ಸೊ ನೆಕ್ಸ್ಟು ಈ ಕಡೆನೂ ಕೂಡ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 12ನೇ ಪ್ರಶ್ನೆಯನ್ನು ನೋಡೋಣ ನಾವೀಗ. ಓಕೆ ಫ್ರೆಂಡ್ಸ್, 12ನೇ ಪ್ರಶ್ನೆ ಏನು ಹೇಳುತ್ತೆ? ಸಮದ್ವಿಬಾಹು ತ್ರಿಕೋನದ ಪರಿಧಿಯು 50 ಸೆಂಟಿಮೀಟರ್, ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಸೊ ಪ್ರಶ್ನೆ ತುಂಬ ಸಿಂಪಲ್. ಇದು ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಆ ಸಮದ್ವಿಬಾಹು ತ್ರಿಭುಜದ ಪರಿಧಿ 50 ಸೆಂಟಿಮೀಟರ್. ನೋಡಿ, ಇಲ್ಲಿ ಇದೊಂದು ಸಮದ್ವಿಬಾಹು ತ್ರಿಭುಜ. ABC ಅನ್ನೋದೊಂದು ಸಮದ್ವಿಬಾಹು ತ್ರಿಭುಜ. ಈ ABC ಅನ್ನುವಂಥ ಸಮದ್ವಿಬಾಹು ತ್ರಿಭುಜದಲ್ಲಿ ಇದು AB ಮತ್ತು AC ಎರಡು ಸಮ ಇದ್ದಾವೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಈಗ ಅವ್ರು ಹೇಳ್ತಾರೆ ಬೇಸ್ ಎಷ್ಟಿದೆ ಅಂತ 18 ಸೆಂಟಿಮೀಟರ್ ಇದೆ. ಇನ್ನು ಈ ಮೂರೂ ಬಾಹುಗಳನ್ನು ಕೂಡಿದರೆ ಸುತ್ತಳತೆ, ತ್ರಿಭುಜದ ಸುತ್ತಳತೆ 50 ಬರ್ತಾ ಇದೆ. ಹಾಗಿದ್ರೆ ನೀವೇನು ಕಂಡುಹಿಡಿಬೇಕು? ಸಮನಾಗಿರುವಂತಹ ಬಾಹುಗಳ ಉದ್ದವನ್ನು ಕಂಡುಹಿಡಿಬೇಕು. ಅಂದರೆ AB ಮತ್ತು AC. ಸೊ ತ್ರಿಭುಜದ ಸುತ್ತಳತೆ ಬೇಕು ಅಂದಾಗ ಮೂರು ಬಾಹುಗಳನ್ನು ಕೂಡಬೇಕು. A + B + C. ನಾನು ABC ಅಂತ ತೊಗೊಂಡಿದ್ದೀನಿ, A + B + C. ಸೊ ಈಗ ಇಲ್ಲಿ ಸುತ್ತಳತೆ ಬಂದ್ಬಿಟ್ಟು 50 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಈಗ ನಮಗೆ ಗೊತ್ತಿರೋ ಪ್ರಕಾರ AB ಮತ್ತು AC ಎರಡು ಸಮ ಇದ್ದಾವೆ ಅಂತಂದರೆ A ಮತ್ತು C ಈಕ್ವಲ್ಲು. ಅದ್ರ ಪ್ರಕಾರ ನೋಡಿ, ಇಲ್ಲಿ A + B + ಈ C ಇರೋ ಜಾಗದಲ್ಲಿ ಮತ್ತೆ A ಅಂತ ಬರ್ಕೊಳ್ಬೋದು ನಾವು. ಆಗ A + A 2A + B ಎಷ್ಟಿದೆ? ಬೇಸು 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ಆಗ 2Aನ ಇಲ್ಲೇ ಇಟ್ಕೊಂಡು 18ಅನ್ನು ಈಕ್ವಲಿಂದ ಆ ಕಡೆ ಕಳಿಸಿದರೆ 50 - 18 ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಈಗ ನೀವು ನೇರವಾಗಿ ಇಲ್ಲಿ 50ರಲ್ಲಿ 18ಅನ್ನು ಕಳೆದ್ಬಿಟ್ರೆ ನಿಮಗೆ ಎಷ್ಟು ಬರುತ್ತೆ ಉತ್ತರ? ಸೊ ನೋಡಿ, 50ರಲ್ಲಿ 18ಅನ್ನು ಕಳೆದ್ರೆ 32 ಬರ್ತಾ ಇದೆ. ಓಕೆನಾ ಫ್ರೆಂಡ್ಸ್? ಸೊ 32 ಬರ್ಕೊಂಡ್ರೆ 2ರಿಂದ 32ಅನ್ನು ಬಾಗಿಸಿದ್ರೆ A = 2 16ಲೆ 32. ಅದ್ರ ಪ್ರಕಾರ ABನೂ ಕೂಡ 16 ಸೆಂಟಿಮೀಟರ್ ಇರುತ್ತೆ, AC ಕೂಡ 16 ಸೆಂಟಿಮೀಟರ್ ಇರುತ್ತೆ. ಸೊ ಅದ್ರ ಪ್ರಕಾರ ನಿಮಗೆ ಬಂದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಈ ಕಡೆನೂ ಕೂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು 13ನೇ ಪ್ರಶ್ನೆ ನೋಡಿದರೆ, ಕೊಟ್ಟಿರುವ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂತ ಇದೆ. ಸೊ ಇಲ್ಲಿ ಒಂದು ರೇಖಾ ನಕ್ಷೆಯನ್ನು ಕೊಟ್ಟಿದ್ದಾರೆ. ನೋಡಿ, ಚಿತ್ರ ನೋಡಿದಾಗ ಒಂದು ಸ್ಕ್ವೇರ್ಗೆ ಮೇಲ್ಗಡೆ ಆರೋ ಮಾರ್ಕ್ ಇದೆ. ನೆಕ್ಸ್ಟ್ ಅಲ್ಲಿ ಏನು ಮಾಡಿದ್ರೆ ಅದೇ ಸ್ಕ್ವೇರ್ನ ಲೆಫ್ಟ್ ಸೈಡಿಗೆ ಆರೋ ಮಾರ್ಕ್ ಇದೆ. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ? ಅದೇ ಸ್ಕ್ವೇರ್ನ ಡೌನಿಗೆ ಆರೋ ಮಾರ್ಕ್ ಇದೆ. ಹಾಗಿದ್ರೆ ಇಲ್ಲಿ ಎಲ್ಲಿ ಬರುತ್ತೆ ನೋಡಿ? ಇದನ್ನು ನೋಡಿದಾಗ ಆರೋ ಮಾರ್ಕು ಒಂದೊಂದು ಸ್ಟೆಪ್ ಕೆಳಗೆ ಬರ್ತಾ ಇದೆ. ಡೌನ್ ಫಸ್ಟು ಮೇಲಿತ್ತು, ಆನಂತರ ಇಲ್ಲಿ ಕೆಳಗಡೆ ಬಂತು, ಆನಂತರ ಅದ್ರ ಕೆಳಗೆ ಬಂತು. ಈಗ ಏನಾಗಬೇಕು? ಹಿಂಗೆ ಬರಬೇಕು. ಸೊ ಈ ಒಂದು ಆರೋ ಮಾರ್ಕು ಈ ಕಡೆ ಸೈಡಲ್ಲಿ ಸೌತ್ ಪೊಸಿಷನ್ಗೆ ಯಾವ್ದು ತೋರಿಸ್ತಾ ಇದೆಯೋ ಅದನ್ನು ಕರೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ನ ನೋಡಿದರೆ ಇದಕ್ಕೂ ಸ್ಕ್ವೇರ್ ಇದೆ, ಇದಕ್ಕೂ ಸ್ಕ್ವೇರ್ ಇದೆ, ಇವೆರಡಕ್ಕೂ ಸ್ಕ್ವೇರ್ ಇಲ್ಲ. ಸೊ ಇವೆರಡು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡರಲ್ಲಿ ಇದು ಈ ಕಡೆ ಇದೆ, ಇದು ಯಾವುದಿದೆ? ಈ ಕಡೆ ಸೈಡ್ ಡೈರೆಕ್ಷನನ್ನು ತೋರಿಸ್ತಾ ಇದೆ. ಸೊ ಆ ಕಾರಣದಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, 14ನೇ ಪ್ರಶ್ನೆ ಏನು ಹೇಳುತ್ತೆ? ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 5/2 ರಷ್ಟು
8 ವರ್ಷಗಳ ನಂತರ ಅವನು ತಾಯಿಯ ಅರ್ಧ ವಯಸ್ಸಿನವನಾಗುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ನೋಡಿ, ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಎ ಪರ್ಸನ್ಸ್ ಪ್ರೆಸೆಂಟ್ ಏಜ್ ಈಸ್ 2/5 ಆಫ್ ದ ಏಜ್ ಆಫ್ ಹಿಸ್ ಮದರ್. ಆಫ್ಟರ್ 8 years he will be 1/2 ಆಫ್ ದ ಏಜ್ ಆಫ್ ಹಿಸ್ ಮದರ್. ಹೌ ಓಲ್ಡ್ ಈಸ್ ದ ಮದರ್ ಅಟ್ ಪ್ರೆಸೆಂಟ್ ಅಂತೇಳಿ. ಅದ್ರ ಪ್ರಕಾರ ನಮಗೆ ಅವ್ರು ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ತಾಯಿಯ ಈಗಿನ ವಯಸ್ಸು, ಅದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಆಗ ಮಗನ ವಯಸ್ಸು ಏನಾಗುತ್ತೆ ಅಂತ ಹೇಳ್ತಾರೆ ಅವರು, 2/5 ಅಂದರೆ 5/2, ತಾಯಿಯ 5/2 ಅಂದರೆ ತಾಯಿಯ ವಯಸ್ಸು ಎಕ್ಸು, ಅದರ 5/2 ಅಂದರೆ 5/2 ಇಂಟು ಎಕ್ಸ್ ಮಾಡಿದರೆ ಇದು ಮಗನ ವಯಸ್ಸಾಗುತ್ತೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಏನಾಗುತ್ತೆ, ಎಕ್ಸ್ ಪ್ಲಸ್ 8 ಆಗುತ್ತೆ. ಮಗನ ವಯಸ್ಸು ಏನಾಗುತ್ತೆ, 2/5 ಇಂಟು ಎಕ್ಸ್ಗೆ ಪ್ಲಸ್ 8 ಕೂಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ 8 ವರ್ಷಗಳ ನಂತರ ರಿಲೇಷನ್ ಕೊಟ್ಟಿದ್ದಾರೆ, ಏನಾಗಿರುತ್ತೆ ಅಂದರೆ ಈ ವಯಸ್ಸು ತಾಯಿಯ ವಯಸ್ಸಿನ ಅರ್ಧದಷ್ಟು ಅಂತ. ಅದ್ರ ಪ್ರಕಾರ 2/5 ಇಂಟು ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8/2 ಅಂತ ನಾವು ತಗೊಳ್ಬೋದು. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ನ ಬೆಲೆ ಕಂಡುಹಿಡಿದ್ಬಿಟ್ರೆ ನಮಗೆ ತಾಯಿಯ ವಯಸ್ಸು ಸಿಗುತ್ತೆ. ಓಕೆನಾ? ಸೊ 2 ಇಂಟು ಎಕ್ಸ್ ಗುಣಾಕಾರ ಮಾಡಿದ್ರೆ 2x ಡಿವೈಡೆಡ್ ಬೈ 5 ಪ್ಲಸ್ 8 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8 ಡಿವೈಡೆಡ್ ಬೈ 2. ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡ್ರೆ 5 ಮತ್ತು 1ಕ್ಕೆ ಎಲ್ ಸಿ ಎಮ್ 5 ಬರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ 5 ಎಲ್ ಸಿ ಎಮ್ಮನ್ನು ತೊಗೊಂಡಾಗ 5 1 5, ಇದು ಮೇಲ್ಗಡೆ 2x ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ 1 5 5 ಮಾಡಬೇಕು. ಆಗ ಮೇಲ್ಗಡೆ ಇರೋ 8ಅನ್ನು 5ರಿಂದ ಗುಣಾಕಾರ ಮಾಡಿದರೆ 40 ಬರುತ್ತೆ. ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8 ಡಿವೈಡೆಡ್ ಬೈ 2 ಬರುತ್ತೆ. ಈಗ ಓರೆ ಗುಣಾಕಾರ ಮಾಡಿದರೆ 5ರಿಂದ ಎಕ್ಸ್ ಪ್ಲಸ್ 8ಅನ್ನು ಗುಣಾಕಾರ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ 2ರಿಂದ 2x ಪ್ಲಸ್ 40ಅನ್ನು ಗುಣಾಕಾರ ಮಾಡಬೇಕು. ಸೊ 5ರಿಂದ ಎಕ್ಸನ್ನು ಗುಣಾಕಾರ ಮಾಡಿದರೆ 5x ಪ್ಲಸ್ 5ಅನ್ನು 8ರಿಂದ ಗುಣಿಸಿದರೆ 8 5 40. ನೆಕ್ಸ್ಟ್ ಈ ಕಡೆನೂ 2 ಗುಣಾಕಾರ ಮಾಡಿದ್ರೆ 2 2 4x ಪ್ಲಸ್ 2 4 8 80 ಬರ್ತಾ ಇದೆ. ಈಗ 4x ಈ ಕಡೆ ತಗೊಳ್ಳಿ, 40ಅನ್ನು ಈ ಕಡೆ ತಗೊಳ್ಳಿ. ಲೆಫ್ಟ್ ಸೈಡ್ ರೈಟ್ ಸೈಡ್ ಎಕ್ಸ್ಚೇಂಜ್ ಮಾಡಿದ್ರೆ ನೋಡಿ 5x ಮೈನಸ್ 4x ಆಗುತ್ತೆ. ಇಲ್ಲಿ 80 ಉಳ್ಕೊಂಡ್ರೆ 40 ಈ ಕಡೆ ತಗೊಂಬಂದ್ರೆ ಮೈನಸ್ 40 ಆಗುತ್ತೆ ಫ್ರೆಂಡ್ಸ್. ಸೊ 5ರಲ್ಲಿ 4ಅನ್ನು ಕಳೆದ್ಬಿಟ್ರೆ ಎಕ್ಸ್ ಉಳ್ಕೊಳ್ಳುತ್ತೆ, 80ರಲ್ಲಿ 40ಅನ್ನು ಕಳೆದ್ರೆ 40 ಉಳ್ಕೊಳ್ಳುತ್ತೆ. ಇದು ತಾಯಿಯ ಈಗಿನ ವಯಸ್ಸು. ತಾಯಿಯ ಈಗಿನ ವಯಸ್ಸು ಎಷ್ಟು? 40 ವರ್ಷಗಳು. ಓಕೆನಾ ಫ್ರೆಂಡ್ಸ್? ಸೊ ಅದ್ರ ಪ್ರಕಾರ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟು 15ನೇ ಪ್ರಶ್ನೆ ಏನು ಹೇಳುತ್ತೆ, ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು? ನೋಡಿ, ತುಂಬ ಕ್ಲಿಯರ್ ಆಗಿರ್ತಕ್ಕಂತಹ, ಹಾಗೆಯೇ ತಲೆಗೆ ಬುದ್ಧಿಯನ್ನು, ತಲೆಯಲ್ಲಿ ಬಿಡ್ತಕ್ಕಂಥ ಬುದ್ಧಿಯನ್ನು ಓಡಿಸ್ಬೇಕು, ಆ ರೀತಿಯಾದಂಥ ಪ್ರಶ್ನೆ ಇದು. ನೋಡಿ ಮಕ್ಕಳಲ್ಲಿ, ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ಬೋದು ಅಂದರೆ ಅವನ ಹತ್ರ ಒಟ್ಟು ಕೋಳಿ ಮತ್ತು ಯಾವುದು ಇನ್ನೊಂದು ಹಸುಗಳ ಸಂಖ್ಯೆಯನ್ನು ಒಟ್ಟು ಸೇರಿಸಿದರೆ 48 ಬರಬೇಕು. ಅಂದರೆ ಅದರ ಅರ್ಥ ಒಟ್ಟು ತಲೆಗಳ ಸಂಖ್ಯೆ 48 ಇದೆ ಅಂದರೆ ಕೋಳಿ ಮತ್ತು ಹಸುಗಳನ್ನು ಸೇರಿದರೆ 48 ಬರಬೇಕು. ಮತ್ತು ಕೋಳಿಗಳ ಕಾಲು ಪ್ಲಸ್ ಹಸುಗಳ ಕಾಲುಗಳನ್ನು ಕೂಡಿಸಿದರೆ 140 ಬರಬೇಕು. ಸೊ ನಮಗೆ ಗೊತ್ತಿರಬೇಕು ವಿಶೇಷವಾಗಿ ಏನಪ್ಪ ಅಂದರೆ ಕೋಳಿಗಳಿಗೆ 2 ಕಾಲಿರುತ್ತೆ, ಹಸುಗಳಿಗೆ 4 ಕಾಲಿರುತ್ತೆ. ಓಕೆನಾ? ಸೊ ಕೋಳಿಗೆ 2 ಕಾಲಿರುತ್ತೆ, 2 ಕಾಲುಗಳ ಕೋಳಿಗಳ ಸಂಖ್ಯೆಯನ್ನು ಗುಣಿಸಿದರೆ ಕೋಳಿಗಳ ಒಟ್ಟು ಕಾಲುಗಳ ಸಂಖ್ಯೆ ಬರುತ್ತೆ. ಹಾಗೆಯೇ ಹಸುಗಳ ಒಟ್ಟು ಕಾಲುಗಳ ಸಂಖ್ಯೆ ಸಿಗಬೇಕು ಅಂದರೆ 4 ಇಂಟು ಹಸುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಇದ್ರ ಪ್ರಕಾರ ಏನು ಮಾಡ್ಬೋದು ನಾವಿಲ್ಲಿ, ಆ್ಯಕ್ಚುಲಿ 2 ರೀತಿ ಇದನ್ನು ಒಂದು ಈಕ್ವೇಷನ್ ರೂಪದಲ್ಲಿ ಬರ್ಕೊಳ್ಬೋದು. ಹೆಂಗೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನಾಗುತ್ತೆ ಇಲ್ಲಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕೋಳಿಗಳ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಳ್ಳೋಣ, ಕುರಿಗಳ ಸಂಖ್ಯೆಯನ್ನು ಹಸುಗಳ ಸಂಖ್ಯೆಯನ್ನು ವೈ ಅಂತ ತಗೊಳ್ಳೋಣ. ಕೋಳಿಗಳ ಸಂಖ್ಯೆ ಮತ್ತು ಹಸುಗಳ ಸಂಖ್ಯೆಯನ್ನು ಕೂಡಿದರೆ 48 ಬರಬೇಕು. ಹಾಗೆಯೇ 2x ಅಂದರೆ ಕೋಳಿಗಳ ಕಾಲುಗಳ ಸಂಖ್ಯೆ ಪ್ಲಸ್ 4y ಅಂತ ಹೇಳಿದ್ರೆ ಇದೇನಿದು ಹಸುವಿನ ಕಾಲುಗಳ ಸಂಖ್ಯೆಯನ್ನು ಕೂಡಿದರೆ 140 ಬರಬೇಕು. ಇದನ್ನು ಸಿಂಪ್ಲಿಫೈ ಮಾಡಿ x ಮತ್ತು y ಬೆಲೆ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ 2 ಇದೆ ಅಂದರೆ ಇದನ್ನು ಇಂಟು 2ರಿಂದ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಇದು ಏನಾಗುತ್ತೆ ಈಕ್ವೇಷನ್ನು, 2 ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2x ಪ್ಲಸ್ 2 ಇಂಟು ವೈ ಮಲ್ಟಿಪ್ಲೈ ಮಾಡಿದ್ರೆ 2y ಈಸ್ ಈಕ್ವಲ್ ಟು 2 ಇಂಟು 48 ಗುಣಾಕಾರ ಮಾಡಿದ್ರೆ 8 2 16, 2 4 8 1 96. ಇದನ್ನು ಹಾಗೆ ಬರ್ಕೊಳ್ತೀರಿ. ನೆಕ್ಸ್ಟ್ ಈಕ್ವೇಷನ್ನು ಈಸ್ ಈಕ್ವಲ್ ಟು 140 ಬರುತ್ತೆ. ಈ ಈಕ್ವೇಷನಲ್ಲಿ ಈ ಈಕ್ವೇಷನನ್ನು ಕಳೀತಾ ಹೋದರೆ ಎಲ್ಲ ಸೈನ್ ಚೇಂಜ್ ಆಗುತ್ತೆ. 2x ಕ್ಯಾನ್ಸಲ್ ಆಗುತ್ತೆ. 4ರಲ್ಲಿ 2 ಕಳೆದ್ರೆ ಮೈನಸ್ 2y ಉಳಿಯುತ್ತೆ. 140ರಲ್ಲಿ 96ನ್ನು ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಸೊ 140ರಲ್ಲಿ 96 ಹೋಗ್ಬಿಟ್ರೆ ನೇರವಾಗಿ ನಮಗೆ ಸಿಗ್ತಾ ಇದೆ 44.
ಅಲ್ಲಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2ರಿಂದ 44 ಭಾಗಿಸಿದ್ರೆ y = ಏನು ಬರ್ತಾ ಇದೆ, 22 ಬರ್ತಾ ಇದೆ. ಇದೇನಿದು y = 22 ಅಂದರೆ ಹಸುಗಳ ಸಂಖ್ಯೆ 22. ಸೊ ಹಸುಗಳ ಸಂಖ್ಯೆ 22 ಬಂದಿದೆ ಅಂದರೆ ಕೋಳಿಗಳ ಸಂಖ್ಯೆ ಸುಲಭವಾಗಿ ಕಂಡುಹಿಡಿಬೋದು. ನಾವು ಏನು ಮಾಡ್ಬೋದು, ಒಟ್ಟು ಸಂಖ್ಯೆಗಳು ಹಸು ಮತ್ತು ಕೋಳಿಗಳು ಸೇರಿದ್ರೆ 48. ಅದರಲ್ಲಿ ನಿಮಗೆ ಹಸುಗಳ ಸಂಖ್ಯೆ ಸಿಕ್ಕಿದೆ. 22 ಕಳೆದ್ಬಿಟ್ರೆ 8ರಲ್ಲಿ 2 ಹೋದರೆ ಎಷ್ಟು ಬರುತ್ತೆ ನಿಮಗೆ, 6. 4ರಲ್ಲಿ 2 ಹೋದರೆ 6, 2. ಓಕೆನಾ. ಸೊ 26 ಹಸುಗಳು, 26 ಕೋಳಿಗಳು, 22 ಹಸುಗಳು. ಈ 26 ಕೋಳಿಗಳ ಒಟ್ಟು ಕಾಲುಗಳನ್ನು ಕೂಡಿ 22 ಹಸುಗಳ ಒಟ್ಟು ಕಾಲುಗಳನ್ನು ಕೂಡಿದರೆ 140 ಬರುತ್ತೆ. ಅದ್ರ ಪ್ರಕಾರ ನಿಮಗೆ ಆಪ್ಷನ್ ಬಿ. ಓಕೆನಾ ಫ್ರೆಂಡ್ಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಕ್ವಶನ್, 16ನೇ ಪ್ರಶ್ನೆ. 2 ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಅವುಗಳ LCM 48 ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ, ಅವುಗಳ ಅನುಪಾತವನ್ನು ಕೊಟ್ಟಿರೋದ್ರಿಂದ ನಾವೇನು ತಗೊಳ್ಬೋದು, ನಾವು 2x ಮತ್ತು 3x ಅಂತ ತಗೊಳ್ಳೋಣ. ಇಲ್ಲಿ LCM 48 ಬರಬೇಕು ಅಂತ ಹೇಳಿದ್ರೆ 2 ಮತ್ತು 3 ಗುಣಿಸ್ಬೇಕು. ಅವೆರಡರ ಜೊತೆಗೆ ಕಾಮನ್ ಆಗಿ ಒಂದು ಅಪವರ್ತನ ಇರುತ್ತೆ, ಫ್ಯಾಕ್ಟರ್. ಯಾವುದಿದೆ ಇವೆರಡರಲ್ಲಿ ಕಾಮನ್ ಆಗಿ x ಇದೆ. ಸೊ 2 × 3 × x ಮಾಡಿದ್ರೆ 48 ಬರುತ್ತೆ ಉತ್ತರ. ಅದ್ರ ಪ್ರಕಾರ 2 3 6. ಸೊ 6ಅನ್ನು 48ರ ಕೆಳಗಡೆ ಬರೆದ್ರೆ ಇಲ್ಲಿ ಏನಾಗುತ್ತೆ, /6 ಆಗುತ್ತೆ. 2 3 6 ಈಕ್ವಲ್ಸಿಂದ ಈ ಕಡೆ ಬಂದರೆ /6 ಆಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಏನು ಬರುತ್ತೆ ನಿಮಗೆ ಉತ್ತರ, 6ರಿಂದ 48ಅನ್ನು ಭಾಗಿಸಿದ್ರೆ 6 8 48 ಬರ್ತಾ ಇದೆ. ಓಕೆನಾ. ಸೊ 6 8 48 ಬರ್ತಾ ಇದೆ. ಸೊ x 48 ಸಿಕ್ತು. ಈಗ ಆ ಸಂಖ್ಯೆಗಳ ಮೊತ್ತ ಕೇಳಿದಾರೆ ಅವರು. ಸೊ ಒಂದು ಸಂಖ್ಯೆ x ಅಂತ ತಗೊಂಡಿದ್ವಿ, ಇನ್ನೊಂದು ಸಂಖ್ಯೆ 2x ಅಂತ ತಗೊಂಡಿದ್ವಿ, ಇನ್ನೊಂದು ಸಂಖ್ಯೆ 3x ಅಂತ ತಗೊಂಡಿದ್ವಿ. ಅದ್ರ ಪ್ರಕಾರ x ನ ಬೆಲೆಯನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ನೋಡಿ, 2 8 16, 3 8 ಎಷ್ಟು ಬರುತ್ತೆ ನೋಡಿ, 2 8 16 ಪ್ಲಸ್ 3 8 8 3 24. ಸೊ ಇವೆರಡನ್ನ ಕೂಡ್ಬಿಟ್ರೆ 6 4 10, 2 1 3 1 4 40 ಬರ್ತಾ ಇದೆ. ಆ ಕಾರಣದಿಂದ ಆ ಎರಡು ಸಂಖ್ಯೆಗಳ ಮೊತ್ತ 40 ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ. ಓಕೆ, 17ನೇ ಪ್ರಶ್ನೆ ಹೇಳುತ್ತೆ 25 / 5 ಪ್ಲಸ್ 3 × 2 = ಎಷ್ಟು ಅಂತ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ಇದನ್ನು ನಾವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. 5ರಿಂದ 25 ಭಾಗಿಸಿ, 5 5 25 ಬರುತ್ತೆ. 3 ಮತ್ತು 2 ಗುಣಾಕಾರ ಮಾಡಿದರೆ 3 2 6 ಬರುತ್ತೆ. ಇವೆರಡನ್ನು ಕೂಡಿದರೆ 5 6 11. ಎಷ್ಟು ಸಿಂಪಲ್ ಆಗಿದೆ ಪ್ರಶ್ನೆ. ಓಕೆನಾ. ಸೊ ಇದ್ರ ಪ್ರಕಾರ 11 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಇದೇ ರೀತಿ ಸಿಂಪಲ್ ಆಗಿರುವಂತಹ ಶಾರ್ಟ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲೂ ಕೂಡ ಇದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದರ ಒಂದು ವೀಡಿಯೋಸ್ನ ಉಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.